ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಗಡಿ ಗ್ರಾಮಗಳಾದ ಕರಂಜಿಗಿ ಹಾಗೂ ಕರಂಜಿಬಿ ಮೂಲಕ ನೆರೆಯ ತೆಲಂಗಾಣಕ್ಕೆ ಸಂಪರ್ಕ ಕಲ್ಪಿಸುವ ರಾಯಪಳ್ಳಿ ಮತ್ತು ಕರಂಜಿಬಿ ನಡುವಿನ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಇನ್ನು ಕಳೆದ 2 ವರ್ಷಗಳಿಂದ ಈ ರಸ್ತೆ ಹದಗೆಟ್ಟು ಹೋಗಿದ್ದು ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಈಗಾಗಲೇ ಹಲವು ಬಾರಿ ರಸ್ತೆ ದುರಸ್ತಿಗೆ ಮನವಿಯನ್ನು ಕೂಡ ಮಾಡಲಾಗಿತ್ತು. ಆದರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಕಡೆ ಗಮನವೇ ಹರಿಸುತ್ತಿಲ್ಲ. ಇನ್ನು ಕಳೆದ 2 ದಿನದ ಹಿಂದಷ್ಟೇ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಯಪಳ್ಳಿಯಿಂದ ತೆಲಂಗಾಣ ಬಾರ್ಡರ್ವರೆಗೆ ರಸ್ತೆಗೆ ಅಂತಾನೆ 2 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದ್ದು ಆ ರಸ್ತೆಯಲ್ಲಿ ಯಾವುದೇ ರೀತಿಯ ವಾಹನ ಓಡಾಟ ಇರುವುದಿಲ್ಲ. ಅದನ್ನು ನರೇಗಾ ಯೋಜನೆಯಲ್ಲಿ ಮಾಡಿದ್ರೆ ಆಗ್ತಿತ್ತು. ಆದರೆ ದಿನಾಲು ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಓಡಾಟ ಇರುವ ಮತ್ತು ತೆಲಂಗಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಶಾಸಕರು ಕಡೆಗಣಿಸಿರುವುದು ಸರಿಯಲ್ಲ ಎಂದು ಕೂಡಲೇ ಈ ರಸ್ತೆಗೂ ಕೂಡ ಅನುದಾನ ಒದಗಿಸಿ ರಸ್ತೆ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಸಾಮಾಜಿಕ ಹೋರಾಟಗಾರ ರಾಜ್ಕುಮಾರ್ ನಾಯ್ಕ ಅವರು ಮನವಿ ಮಾಡಿದರು. ಔರಾ ತಾಲೂಕಿನ ಕರಂಜಿಬಿ ಗ್ರಾಮ ಇಲ್ಲಿಂದ ಬೀದರ್ ನಮ್ಮ ಜಿಲ್ಲೆ 45 ಕಿಲೋಮೀಟರ್ ಇದೆ. ಇಲ್ಲಿಂದ ನಿಜಾಮಾಬಾದ್ ಜಿಲ್ಲೆ 80 ಕಿಲೋಮೀಟರ್ ಇದೆ. ಇದೇ ಗಡಿ ಭಾಗ. ಈ ಕಡೆ ಮುಖ್ಯ ಬೀದರು ಮತ್ತು ನಿಜಾಮಾಬಾದ್ ತೆಲಂಗಾಣ ಕರ್ನಾಟಕ ಜೋಡಿಸುವ ಮುಖ್ಯ ರಸ್ತೆ ಇದು. ಈ ರಸ್ತೆ ಸುಮಾರು ವರ್ಷದಿಂದ ಹದಗೆಟ್ಟಿದೆ. ನೋಡಿ ಎಷ್ಟು ಹದಗೆಟ್ಟಿದೆ, ಸ್ವಲ್ಪ ತೋರಿಸಿದಲ್ಲ ಕ್ಯಾಮ್ರಾ ನೋಡಿ. ಸ್ವಲ್ಪ ಸುಮಾರು 20 ವರ್ಷ 25 ವರ್ಷಗಳಿಂದ ಯಾವುದು ರೋಡ್ ಮಾಡಿಲ್ಲ. ಇದು ಮಾನ್ಯ ಅವರಾದ ಜನಪ್ರತಿನಿಧಿಗಳು ಮಂತ್ರಿಗಳಾದರೆ 2 ಸಲ, ಶಾಸಕರಾದರು 20 ವರ್ಷ ಆಯ್ತು. ಅವರು ಆಗ್ಲಕ್ಕೂ ಇಲ್ಲಿವರೆಗೆ ಪೀರಿಯಡ್ ಅವ್ರದ್ದು ನೋಡ್ರಿ, 1 ಸಲ ಮಾಡಿಲ್ಲ. ಖಾಲಿ ನೋಡೋದು ಹೋಗೋದು. ಯಾಕೆ ನೋಡ್ರಿ, ಇದು ಎಷ್ಟು ಅನ್ಯಾಯದ. ಇದು ಎಷ್ಟೋ ಸಲ ಮೀಡಿಯಾದಾಗ ಹೇಳಿದೆವು, ಎಷ್ಟೋ ಸಲ ನಾವು ಹಡ್ತಾಲ್ ಮಾಡಿದೆವು. ಮೊನ್ನೆ ನಾವು ಪೂರ್ತಿ ರೋಡ್ ಬಂದ್ ಮಾಡಿದೆವು. ಇದು ರೋಡ್ ಬಂದ್ ಮಾಡಿದಾಗ ಮಾನ್ಯ ತಹಶೀಲ್ದಾರ್ ಬಂದು ನಾನು ಇರ್ತೇನೆ ಮತ್ತು PWD ಬಂದು ನಾವು ಮಾಡ್ತೇವ್ರಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟರು. ಇವಾಗ ಏನಂತಂದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ, ಈಗ ನಿನ್ನೆ ಪ್ರಭು ಚವ್ಹಾಣ್ ಮಾನ್ಯ ಶಾಸಕರು ಪ್ರೆಸ್ ಕಾನ್ಫರೆನ್ಸಲ್ಲಿ 2 ಕೋಟಿ ಅಂತ ಹೇಳ್ತಾರೆ. ಬಂಜೆ 2 ಕೋಟಿ ಅಂತ ಹೇಳ್ಯಾರ, ರಿಲೀಸ್ ಮಾಡ್ಯಾರ. ಎಲ್ಲಿಂದ ಅಂದ್ರೆ ರಾಯಪಳ್ಳಿಲಿಂದು ಊರಾಗಿಂದು ಹಣದಿ ಯಾವ ಥರ ಹೊಲಕ್ಕೆ ಹೋಗ್ತಾರಲ್ಲ ಕೆಲಸ ಮಾಡ್ಲಕ್ಕ, ಅದು ಒಂದು ನರಗಲಿಂದ ಭೀ ಮಾಡ್ಬೋದು. ಅದು ಹಣದಿ ಅದ, ಸಾಮಾನ್ಯ ರೈತರಿಗೆ ಹೋಗ್ಲಕ್ಕದ. ಅವರು ನಮ್ಮ ಅಣ್ಣ ತಮ್ಮರಿ ಅದು ಮಾಡೋದು ನಮಗೆ ಅಭ್ಯಂತರ ಇಲ್ಲ. ಆದರೆ ನಿನ್ನೆ ಕಾನ್ಫರೆನ್ಸ್ದಾಗ ಏನು ಹೇಳ್ಯಾರ, ರಾಯಪಳ್ಳಿ ಊರ ಗ್ರಾಮದಿಂದ ಹೊಲಕ್ಕೆ ಹೋಗ್ಲಕ್ಕ, ಜನಸಾಮಾನ್ಯ ರೈತರಿಗೆ ಹೋಗ್ಲಕ್ಕಂತ ಅದು ಮಾಡ್ಯಾರ. ಅದು ನರೇಗಾದಾಗ ಮಾಡ್ಬೋದು, ಅದು ಮನ್ರೇಗಾದಾಗ ಪಂಚಾಯತ್ದಾಗ ಮಾಡ್ಬೋದು. ಅದು ಭಾಳ ಒಂದು ಹೊಲಕ್ಕೆ ಹೋಗೋದು ಹಾದಿ ಅದ, ರಸ್ತೆ ಅದ. ಆದರೆ ಇದು ಮುಖ್ಯ ರಸ್ತೆ. ಇದು ಸುಮಾರು ಎಷ್ಟು ಜನ ಓಡಾಡ್ತಾರೆ. ಇದು ಮುಖ್ಯ ರಸ್ತೆ. ಇದರಿಂದ ಹದಗೆಟ್ಟಿಯಿಂದ ರಸ್ತೆ ನೋಡಿ ಸ್ವಲ್ಪ ನಾಚಿಕೆ ಬರಬೇಕಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮಾನ್ಯ ಜನಪ್ರತಿನಿಧಿಗಳಿಗೆ, ತಾಲೂಕಿನ ಸಮಸ್ತ ಆಂಬ್ಯುಲೆನ್ಸ್ ಗ್ರಾಮೀಣ ಏರಿಯಾದವರು, ಗ್ರಾಮೀಣ ಊರದವರು, ಗ್ರಾಮದವರು ಒಂದು ಆಂಬ್ಯುಲೆನ್ಸ್ ಯಾವುದೇ ಒಂದು ಹಾರ್ಟ್ ಆಗಲಿ ರೋಗ ಬರಲಿ ಮತ್ತು ಬಾಣತಿ ಆಗಲಿ ಯಾವ ಥರ ಆಂಬ್ಯುಲೆನ್ಸ್ ಓಡಾಡಬೇಕು, ಎಷ್ಟು ಕಷ್ಟ ಆಗ್ತಾಯಿದೆ. ನಾಚಿಕೆ ಬರಬೇಕ್ರಿ. ಇದು ಯಾಕೆ ಮಾಡ್ತಾ ಇಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ವೋಟ್ ಬ್ಯಾಂಕ್ ಮಾಡಿದ್ದಾರೆ. ಕೇವಲ ವೋಟ್ ಹಾಕಬೇಕು ಮತ್ತು ಇಲ್ಲಿ ಯಾರೂ ನೋಡೋಂಗಿಲ್ಲ. ಇದು ಮಾನ್ಯ ಶಾಸಕರ ಪ್ರಭು ಚವ್ಹಾಣ್ ಕ್ಷೇತ್ರ. ಇದು ಸುಮಾರು ವರ್ಷಗಳಿಂದ ನಾಚಿಕೆ ಬರಬೇಕ್ರಿ. ಇದನ್ನು ನೋಡಿ ಯಾಕೆ ಮಾಡ್ತಾ ಇಲ್ಲ. ಎಷ್ಟೋ ಸಲ ಒಂದು ಸುಮಾರು 50 ಸಲ 100 ಸಲ ಓಡಾಡಿ ನೋಡಿ, ಎಷ್ಟು ಹದಗೆಟ್ಟಿದೆ ನೋಡ್ರಿ. ಇದು ನಾಚಿಕೆ ಬರಬೇಕಿದೆ ಅಂತ ಇಮಿಡಿಯೇಟ್ಲಿ ಮಾಡಬೇಕು. ತಕ್ಷಣ ರೋಡ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಗೆ ಭಾಳ ಆಕ್ರೋಶ ವ್ಯಕ್ತ ಮಾಡಿ ನಾವು ಮಾತಾಡ್ತಾ ಇದ್ದೀವಿ. ಮಾನ್ಯ ಸಂಬಂಧ ಎಲ್ಲ ಕರ್ನಾಟಕ ಸರ್ಕಾರ ಯಾವುದೇ ಇಲ್ಲ ಕಾಣಿಸ್ಕೊಂಡು ಏನ್ರಿ ನಿಮ್ಮ ಜನ ಹೆಂಗೆ ಓಡಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿಂದ ತೆಲಂಗಾಣ ಮುಖ್ಯ ರಸ್ತೆ ಅನೇಕ ಸಾವಿರಾರು